ಆತ್ಮೀಯ ಸಹೋದರ ಸಹೋದರಿಯರೇ, ತಮಗೆಲ್ಲರಿಗೂ ವಂದನೆಗಳು. ದೇವರು ತನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡುತ್ತಿರುವುದಕ್ಕಾಗಿ ಆತನನ್ನು ಕೊಂಡಾಡೋಣ. ಪ್ರಿಯರೇ, ಮೋಶೆ ದೇವರ ಕೈಯಿಂದ ಬರೆದ 2 ಕಲ್ಲಿನ ಹಲಗೆಗಳನ್ನು ಹಿಡಿದುಕೊಂಡು ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಕೆಳಗೆ ಪಾಳೆಯದಲ್ಲಿ ಜನರು ಚಿನ್ನದ ಬಸವನ ಸುತ್ತ ಕುಣಿದಾಡುತ್ತಿದ್ದಾರೆ. ಈ ದೃಶ್ಯ ಮುಂದೆ ಏನಾಯಿತು ಎಂಬುದನ್ನು ತಿಳಿದುಕೊಳ್ಳಲು ವಿಮೋಚನಕಾಂಡ ಪುಸ್ತಕದ 32ನೇ ಅಧ್ಯಾಯದ 7ರಿಂದ 35ನೇ ವಚನಗಳವರೆಗೆ ಧ್ಯಾನ ಮಾಡಿ ಆತ್ಮದಲ್ಲಿ ಬಲ ಹೊಂದೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದ್ದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ಯೆಹೋವನೇ, ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ, ನಿನ್ನ ನಂಬಿಗಸ್ತಿಕೆಯು ಮೇಘ ಮಾರ್ಗವನ್ನು ಮುಟ್ಟುತ್ತದೆ. ಕೀರ್ತನೆಗಳು 36:5ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ನಿಮ್ಮ ಅಚ್ಚುಮೆಚ್ಚಿನ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗವಹಿಸಿ ಕರೆ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿ ಜೀವದ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತದೆ. ಪ್ರಿಯರೇ, ಇಂದು ವಿಮೋಚನಕಾಂಡ ಪುಸ್ತಕದ 32ನೇ ಅಧ್ಯಾಯದ 7ನೇ ವಚನದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸಿ ದೇವರು ತನ್ನ ವಾಕ್ಯದಲ್ಲಿ ತಿಳಿಸುವ ಸತ್ಯಗಳಿಗೆ ವಿಧೇಯರಾಗಿ ನಾವು ಬೆಳಕಿನ ಜೀವಿತದಲ್ಲಿ ನಡೆಯೋಣ. ಆತ್ಮೀಯ ವೀಕ್ಷಕರೇ, ಇಂದು ನಾವು ಇಸ್ರಾಯೇಲ್ಯರ ಧರ್ಮಭ್ರಷ್ಟತೆ ಎಂಬ ವಿಚಾರವನ್ನು ನೋಡೋಣ. ವಿಮೋಚನಕಾಂಡ ಪುಸ್ತಕ 32ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಹೀಗಿರಲಾಗಿ ಯೆಹೋವನು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು, ಐಗುಪ್ತ ದೇಶದಿಂದ ನೀನು ಕರಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ ತಮಗೆ ಲೋಹದ ಬಸವನನ್ನು ಮಾಡಿಸಿಕೊಂಡು ಅದಕ್ಕೆ ಅಡ್ಡಬಿದ್ದು ಯಜ್ಞಗಳನ್ನು ಅರ್ಪಿಸಿ, ಇಸ್ರಾಯೇಲ್ಯರೇ ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದ ದೇವರು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಇಸ್ರಾಯೇಲ್ಯರು ಬೇರೆ ಜನಾಂಗಗಳಿಗಿಂತ ಮೇಲಿನವರು, ಒಳ್ಳೆಯವರು ಎಂಬುದಕ್ಕಾಗಿ ದೇವರು ಅವರನ್ನು ಬಿಡುಗಡೆ ಮಾಡಿದ್ದಲ್ಲ. ಅವರು ಈ ಯಾವ ಯೋಗ್ಯತೆಯನ್ನು ಹೊಂದಿರಲಿಲ್ಲ. ದೇವರು ಹೇಳುತ್ತಾನೆ, ನೀವು ಮೊಂಡರೆಂಬುದನ್ನು ನಾನು ತಿಳಿದೇ ಇದ್ದೇನು ಎಂಬುದಾಗಿ. ಮುಂದಕ್ಕೆ ನಾವು ವಿಮೋಚನಕಾಂಡ ಪುಸ್ತಕ 32ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ನೋಡೋಣ. ಅದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ. ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ. ಆದ ಕಾರಣ ನೀನು ನನ್ನನ್ನು ತಡೆಯಬೇಡ. ನನ್ನ ಕೋಪಾಗ್ನಿ ಉರಿಯಲಿ, ಅವರನ್ನು ಭಸ್ಮ ಮಾಡುವೆನು. ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವೆನು ಎಂದು ಹೇಳಿದನು ಎಂಬುದೇ. ನೋಡಿರಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಿರುವುದೇನೆಂದರೆ, ಇದು ಮೋಶೆಗೆ ಒಂದು ನಿಜವಾದ ಪರೀಕ್ಷೆಯಾಗಿತ್ತು. ಆಗಲೂ ನಾನು ಅಬ್ರಹಾಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆ ಬದಲಾಗದೇ ಇರುತ್ತದೆ ಎಂದು ದೇವರು ಹೇಳುತ್ತಿದ್ದಾನೆ. ಆದರೆ ಮೋಶೆಯ ಪ್ರತಿಕ್ರಿಯೆಯನ್ನು ನೋಡಿರಿ. ಅವನು ಇಲ್ಲಿ ಮಾಡಿದ ವಿಜ್ಞಾಪನೆ ಸತ್ಯವೇದದಲ್ಲೆಲ್ಲ ಅತೀ ಶ್ರೇಷ್ಠವಾದ ವಿಜ್ಞಾಪನೆಯಾಗಿದೆ. ಅದೇನೆಂಬುದಾಗಿ ನಾವು ನೋಡೋಣ. ವಿಮೋಚನಕಾಂಡ ಪುಸ್ತಕ 32ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿ. ಆಗ ಮೋಶೆ ತನ್ನ ದೇವರಾದ ಯೆಹೋವನನ್ನು ಬೇಡಿಕೊಂಡು, ಯೆಹೋವನೇ, ನೀನು ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ಐಗುಪ್ತ ದೇಶದಿಂದ ಬಿಡಿಸಿದ ನಿನ್ನ ಪ್ರಜೆಗಳ ಮೇಲೆ ಕೋಪದಿಂದುರಿಯುವುದೇಕೆ ಎಂಬುದೇ. ಪ್ರಿಯರೇ, ದೇವರು ಮೋಶೆಗೆ ಹೇಳಿದನು,
ಬೆಟ್ಟದಿಂದ ಇಳಿದು ಹೋಗು. ಐಗುಪ್ತ ದೇಶದಿಂದ ನೀನು ಕರಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು ಎಂಬುದಾಗಿ. ವಿಮೋಚನೆಕಾಂಡ ಪುಸ್ತಕ 32ನೇ ಅಧ್ಯಾಯ 7ನೇ ವಚನ. ಈಗ ಮೋಶೆ ದೇವರೊಡನೆ ನೇರವಾಗಿ ಕೇಳುತ್ತಾನೆ. ಆ ದಿನಗಳಲ್ಲಿನ ಪ್ರಾರ್ಥನೆಗಳಲ್ಲಿ ನಾವು ನೋಡುವ ಅಲಂಕಾರಿಕ ಮಾತುಗಳು ಯಾವುದೂ ಇಲ್ಲಿಲ್ಲ. ನಮ್ಮ ಇಂದಿನ ಪ್ರಾರ್ಥನಾ ಕೂಟಗಳು ಜೀವವಿಲ್ಲದವುಗಳಾಗಿರುವುದು ಆಶ್ಚರ್ಯವಲ್ಲ. ನಾವು ದೇವರೊಡನೆ ಯಥಾರ್ಥವಾಗಿಯೂ ಪ್ರಾಮಾಣಿಕವಾಗಿಯೂ ಮಾತನಾಡುವುದಾದಲ್ಲಿ ನಮ್ಮ ಕೂಟಗಳು ಎಷ್ಟೋ ಆಸಕ್ತಿಯುಳ್ಳವುಗಳಾಗಬಹುದು. ಮೋಶೆಯ ಮಾತನ್ನು ಗಮನಿಸಿರಿ. ಕರ್ತನೇ, ನೀನು ತಪ್ಪು ಮಾಡಿದ್ದೀಯೆಂದು ನಾನು ಭಾವಿಸುತ್ತೇನೆ. ನಾನು ಐಗುಪ್ತದಿಂದ ಯಾರನ್ನೂ ಕರೆತರಲಿಲ್ಲ. ಇವರು ನನ್ನ ಜನರಲ್ಲ, ನಿನ್ನ ಜನರು. ನೀನು ನಿನ್ನ ಭುಜಬಲ ಪರಾಕ್ರಮದಿಂದ ಅವರನ್ನು ಐಗುಪ್ತದಿಂದ ಹೊರಗೆ ಕರೆತಂದದ್ದು. ನನಗೆ ಈ ಕೆಲಸ ಸಾಧ್ಯವಿರಲಿಲ್ಲ. ನೀನು ಹೇಳಿದ್ದು ಸರಿಯಲ್ಲ. ನಾವೆಂದಾದರೂ ದೇವರೊಡನೆ ಈ ರೀತಿಯಾಗಿ ಮಾತನಾಡಿರುವೆವೋ? ಮೋಶೆ ಮಾತನಾಡಿದನು. ಪ್ರಿಯರೇ, ಮುಂದಕ್ಕೆ ನೋಡಿರಿ. ವಿಮೋಚನೆಕಾಂಡ ಪುಸ್ತಕ 32ನೇ ಅಧ್ಯಾಯ 12ನೇ ವಚನವನ್ನು. ಐಗುಪ್ತರು ನಿನ್ನ ವಿಷಯದಲ್ಲಿ ಯೆಹೋವನು ಕೇಡು ಮಾಡಬೇಕೆಂಬ ಅಭಿಪ್ರಾಯದಿಂದಲೇ ಇಸ್ರಾಯೇಲ್ಯರನ್ನು ಇಲ್ಲಿಂದ ಕರಕೊಂಡು ಹೋದನಲ್ಲ. ಅವರನ್ನು ಬೆಟ್ಟಗಳಲ್ಲಿ ಸಾಯಿಸಿ ಭೂಮಿಯಲ್ಲಿ ಉಳಿಯದಂತೆ ನಿರ್ಮೂಲ ಮಾಡುವುದಕ್ಕೇನೆ ಅವರನ್ನು ಕರಕೊಂಡು ಹೋದನೆಂದು ಹೇಳುವುದಕ್ಕೆ ಆಸ್ಪದವಾಗಬೇಕೇ? ನೀನು ರೋಷಾಗ್ನಿಯನ್ನು ಬಿಟ್ಟು ನಿನ್ನ ಪ್ರಜೆಗಳಿಗೆ ಕೆಡುಕನ್ನು ಮಾಡದೆ ಮನಸ್ಸನ್ನು ಬೇರೆ ಮಾಡಿಕೋ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಾಕ್ಯ ಭಾಗದಲ್ಲಿ ಮೋಶೆಯು ದೇವರೊಂದಿಗೆ ಮಾತನಾಡುತ್ತಿರುವುದನ್ನು ನಾವು ನೋಡುತ್ತೇವೆ. ಮೋಶೆ ಹೀಗೆ ಹೇಳಿದನು, ನೀನು ನಿನ್ನ ಜನರನ್ನು ಐಗುಪ್ತದಿಂದ ಹೊರಗೆ ಕರೆತಂದಿದ್ದಿ. ಆದರೆ ನೀನು ಅವರನ್ನು ವಾಗ್ದಾತ ದೇಶಕ್ಕೆ ಕರೆಕೊಂಡು ಹೋಗದಿದ್ದಲ್ಲಿ ಐಗುಪ್ತರು ಯೆಹೋವನು ಅವರನ್ನು ಬಿಡಿಸಿ ಹೊರತಂದರೂ ಅವರನ್ನು ಸ್ವದೇಶಕ್ಕೆ ನಡೆಸಲಾರದೆ ಹೋದನು ಎಂದು ಹೇಳುವವರಲ್ಲವೇ? ಅವರು ನಿನ್ನ ಜನರಾಗಿದ್ದಾರೆ. ಅವರನ್ನು ಸ್ವದೇಶಕ್ಕೆ ಕರೆಕೊಂಡು ಹೋಗುತ್ತೇನೆಂದು ನೀನೇ ವಾಗ್ದಾನ ಮಾಡಿದ್ದಿ. ಪ್ರಿಯರೇ, ಮತ್ತೆ ದೇವರು ಇಸ್ರಾಯೇಲ್ಯರ ಮೇಲಿನ ಸಿಟ್ಟನ್ನು ಬಿಡುವುದಕ್ಕೆ ಇನ್ನೊಂದು ಕಾರಣವನ್ನು ಅವನು ಕೊಡುತ್ತಾನೆ. ಅದೇನೆಂಬುದಾಗಿ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 32ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ನಿನ್ನ ಸೇವಕರಾದ ಅಬ್ರಹಾಂ, ಈಸಾಕ್, ಯಾಕೋಬರನ್ನು ನೆನಪಿಗೆ ತಂದುಕೋ. ನೀನು ನಿನ್ನ ಜೀವದಾಣೆ ಪ್ರಮಾಣ ಮಾಡಿ ಅವರಿಗೆ, ನಾನು ನಿಮ್ಮ ಸಂತತಿಯನ್ನು ಹೆಚ್ಚಿಸಿ ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯವಾಗಿ ಮಾಡುವೆನೆಂದು ನಾನು ಸೂಚಿಸಿರುವ ಈ ಪ್ರದೇಶಗಳನ್ನೆಲ್ಲ ನಿಮ್ಮ ಸಂತತಿಯವರಿಗೆ ಕೊಡುವೆನೆಂದು, ಅವರು ಈ ದೇಶವನ್ನು ಶಾಶ್ವತವಾಗಿ ಸ್ವಾಧೀನದಲ್ಲಿಟ್ಟುಕೊಳ್ಳುವರೆಂದು ಮಾತು ಕೊಡಲಿಲ್ಲವೇ ಅಂದನು ಎಂಬುದೇ. ನೋಡಿರಿ ಪ್ರಿಯರೇ, ಮೋಶೆ ಮುಂದುವರೆದು ಹೇಳುತ್ತಾನೆ, ಕರ್ತನೇ, ಅಬ್ರಹಾಮ, ಈಸಾಕ್, ಯಾಕೋಬರನ್ನು ನೆನಪು ಮಾಡಿಕೋ. ನೀನು ಅವರಿಗೆ ವಾಗ್ದಾನ ಮಾಡಿದ್ದಿ. ಅವರ ಸಂತತಿಯನ್ನು ಹೆಚ್ಚಿಸಿ ಅವರಿಗೆ ಒಂದು ದೇಶವನ್ನು ಕೊಡುವೆನೆಂದು ಹೇಳಿದ್ದಿ ಎಂಬುದಾಗಿ. ವಿಮೋಚನೆಕಾಂಡ ಪುಸ್ತಕ 22ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ. ಆಗ ಯೆಹೋವನು ತನ್ನ ಪ್ರಜೆಗಳಿಗೆ ಮಾಡುವೆನೆಂದು ತಾನು ಹೇಳಿದ ಕೇಡಿನ ವಿಷಯದಲ್ಲಿ ಮನಸ್ಸನ್ನು ಬೇರೆ ಮಾಡಿಕೊಂಡನು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಮುಖ್ಯವಾದ ಸಂಗತಿ ಏನೆಂದರೆ, ಮೋಶೆ ಈ ರೀತಿ ಪ್ರಾರ್ಥಿಸಿದಾಗ ದೇವರ ಹೃದಯವು ಬದಲಾಯಿತು ಎಂಬುದೇ. ನಾವು ಪ್ರಾರ್ಥನೆಯನ್ನು ಯಥಾರ್ಥ ಮನಸ್ಸಿನಿಂದ ಮಾಡುವುದಾದರೆ ನಾವು ಹೆಚ್ಚು ಉತ್ತರ ಹೊಂದುತ್ತೇವೆ. ನಮಗೆ ಯಾವಾಗಲೂ ಪ್ರಾರ್ಥನೆಗೆ ಉತ್ತರ ದೊರಕುತ್ತದೆ. ಆದರೆ ನಾವು ನಿಜವಾದ ಯಥಾರ್ಥತೆಯಿಂದ ಪ್ರಾರ್ಥಿಸುವುದಿಲ್ಲವಾದ್ದರಿಂದ ಅನೇಕ ವೇಳೆ ಉತ್ತರವು ಇಲ್ಲವೆಂದಾಗುತ್ತದೆ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು ಪ್ರಿಯರೇ. ಮುಂದಕ್ಕೆ ನಾವು ತೀರ್ಪು ಹಾಗೂ ದಂಡನೆ ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 32ನೇ ಅಧ್ಯಾಯ 15ನೇ ವಚನದಿಂದ 18ನೇ ವಚನದವರೆಗೆ ಗಮನಿಸಿರಿ. ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಿಗೆಗಳನ್ನು ಮೋಶೆಯು ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟದಿಂದ ಇಳಿದು ಬಂದನು. ಆ ಹಲಿಗೆಗಳ 2 ಪಕ್ಕಗಳಲ್ಲಿಯೂ ಅಕ್ಷರಗಳು ಬರೆದಿದ್ದವು. ಈ ಕಡೆಯೂ ಆ ಕಡೆಯೂ ಬರಹವಿತ್ತು. ಆ ಶಿಲಾಶಾಸನಗಳು ದೇವರ ಕೆಲಸವೇ. ಅವುಗಳಲ್ಲಿ ಬರೆದದ್ದು ದೇವರು ಕೆತ್ತಿದ ಅಕ್ಷರಗಳೇ. ಇಸ್ರಾಯೇಲ್ಯರು ಉತ್ಸಾಹದಿಂದ ಕೂಗಾಡುತ್ತಾ ಇರಲಾಗಿ ಯೆಹೋಶುವನು ಆ ಶಬ್ದವನ್ನು ಕೇಳಿ
ಪಾಳೆಯದ ಕಡೆಯಿಂದ ಯುದ್ಧ ಧ್ವನಿ ಕೇಳಿಸುತ್ತದೆ ಎಂದು ಮೋಶೆಗೆ ಹೇಳಿದನು. ಅದಕ್ಕವನು, ನನಗೆ ಕೇಳಿಸುವುದು ಜಯ ಧ್ವನಿಯೂ ಅಲ್ಲ, ಅಪಜಯ ಧ್ವನಿಯೂ ಅಲ್ಲ, ಉತ್ಸವ ಧ್ವನಿಯೇ ಅಂದನು ಎಂಬುದೇ. ಪ್ರಿಯರೇ, ಇಸ್ರಾಯೇಲ್ಯರು ಉತ್ಸವಾಚರಣೆಯ ಸಂಭ್ರಮದಲ್ಲಿದ್ದರು. ಅವರು ಚಿನ್ನದ ಬಸವನನ್ನು ಪೂಜಿಸುತ್ತಾ ಪಾಪದಲ್ಲಿ ಮುಳುಗಿದ್ದರು ಎಂಬುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಮುಂದಕ್ಕೆ ನೋಡಿರಿ, ವಿಮೋಚನೆಕಾಂಡ ಪುಸ್ತಕ 32ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ. ಅವನು ಪಾಳೆಯದ ಹತ್ತಿರಕ್ಕೆ ಬಂದು ಆ ಬಸವನನ್ನು ಜನರು ಕುಣಿದಾಡುವುದನ್ನು ಕಂಡಾಗ ಬಹು ಕೋಪಗೊಂಡು ಕೈಯಲ್ಲಿದ್ದ ಶಿಲಾಶಾಸನಗಳನ್ನು ಬೆಟ್ಟದ ಬುಡದಲ್ಲಿ ನೆಲಕ್ಕೆ ಹಾಕಿ ಒಡೆದು ಬಿಟ್ಟನು. ಜನರು ಮಾಡಿಸಿಕೊಂಡಿದ್ದ ಬಸವನನ್ನು ಅವನು ಹಿಡಿದು ಬೆಂಕಿಯಿಂದ ಸುಟ್ಟು ಅರೆದು ಪುಡಿ ಪುಡಿ ಮಾಡಿ ನೀರಿನ ಮೇಲೆ ಚೆಲ್ಲಿ ಇಸ್ರಾಯೇಲರಿಗೆ ಆ ನೀರನ್ನು ಕುಡಿಸಿದನು. ಆಗ ಅವನು ಆರೋನನನ್ನು, ನೀನು ಈ ಜನರಿಂದ ಮಹಾಪರಾಧವನ್ನು ಮಾಡಿಸಿದೆಯಲ್ಲ, ಹೀಗೆ ಮಾಡಿಸುವುದಕ್ಕೆ ಇವರು ನಿನಗೇನು ಮಾಡಿದರು ಎಂದು ವಿಚಾರಿಸಲು ಎಂಬುದೇ. ಪ್ರಿಯರೇ, ಆರೋನನು ಇದೆಲ್ಲದರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದನು. ಇದು ಅಂಥ ಗಂಭೀರ ವಿಚಾರವಲ್ಲದಿದ್ದರೂ ಹಾಸ್ಯಾಸ್ಪದವಾಗಿ ಕಾಣುತ್ತಿತ್ತು. ವಿಮೋಚನೆಕಾಂಡ ಪುಸ್ತಕ 32ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ನೋಡೋಣ. ಆರೋನನು, ಸ್ವಾಮಿಯವರು ರೋಷಗೊಳ್ಳಬಾರದು, ಈ ಜನರು ದುಷ್ಟ ಸ್ವಭಾವಿಗಳೆಂಬುದನ್ನು ಬಲ್ಲಿರಷ್ಟೇ. ಅವರು ನನ್ನ ಬಳಿಗೆ ಬಂದು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ದೇವರುಗಳನ್ನು ಮಾಡಿಸಿಕೊಡು, ಐಗುಪ್ತ ದೇಶದಿಂದ ನಮ್ಮನ್ನು ಕರಕೊಂಡು ಬಂದ ಮೋಶೆಯು ಏನಾದನೋ ಗೊತ್ತಿಲ್ಲ ಅಂದರು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ನಡೆದ ಸಂಗತಿಗಾಗಿ ಮೋಶೆಯ ಮೇಲೆಯೇ ದೂರು ಹೊರಿಸುವಂತಿತ್ತು. ಮೋಶೆಯು ತಮ್ಮನ್ನು ಬಿಟ್ಟು ಹೋದನೆಂದು ಇಸ್ರಾಯೇಲ್ ಜನರು ಭಾವಿಸಿ ಚಿನ್ನದ ಬಸವನ ಕಡೆಗೆ ತಿರುಗಿಕೊಂಡರು. ವಿಮೋಚನೆಕಾಂಡ ಪುಸ್ತಕ 32ನೇ ಅಧ್ಯಾಯ 24ನೇ ವಚನವನ್ನು ನೋಡಿರಿ. ಅದಕ್ಕೆ ನಾನು, ಯಾರಲ್ಲಿ ಚಿನ್ನದ ಒಡವೆ ಇದೆಯೋ ಅವರೆಲ್ಲರೂ ಅದನ್ನು ತೆಗೆದು ನನಗೆ ಕೊಡಬೇಕು ಅಂದೆನು. ಅವರು ಹಾಗೆ ಕೊಡಲಾಗಿ ನಾನು ಆ ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿದಾಗ ಈ ಬಸವ ಉಂಟಾಯಿತು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಆರೋನನ ಈ ಮಾತಿಗೆ ನಾವು ನಗುವುದನ್ನು ಬಿಟ್ಟು ಬೇರೇನನ್ನು ಮಾಡಲಾಗುವುದಿಲ್ಲ. ಮೋಶೆ ಕೂಡ ಆರೋನನ ಮಾತನ್ನು ನಂಬದೆ ನಗಾಡಿರಬಹುದು. ಆರೋನನೇ, ನೀನು ಚಿನ್ನವನ್ನೆಲ್ಲ ಬೆಂಕಿಯಲ್ಲಿ ಸುರಿದಾಗ ಈ ಬಸವನ ಮೂರ್ತಿ ಹೊರಗೆ ಬಂತ? ಆದರೆ ಕೆಲವೇ ವಚನಗಳ ಹಿಂದೆ ಆರೋನನು ಉಳಿಯಿಂದ ರೂಪಿಸಿ ಎರಕ ಒಯ್ದನೆಂದು ಬರೆದದೆ. ವಚನ 4 ನೋಡಿರಿ. ಇಲ್ಲಿ ಆರೋನನು ಸುಳ್ಳು ಹೇಳುತ್ತಿದ್ದಾನೆ. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 32ನೇ ಅಧ್ಯಾಯ 25ನೇ ವಚನವನ್ನು. ಜನರು ಅಂಕೆ ತಪ್ಪಿ ತಮ್ಮ ಇಷ್ಟ ಬಂದಂತೆ ಮಾಡುವುದಕ್ಕೆ ಆರೋನನು ಅವರನ್ನು ಬಿಟ್ಟದರಿಂದ ಅವರ ವಿರೋಧಿಗಳು ಅಪಹಾಸ್ಯ ಮಾಡುವುದಕ್ಕೆ ಆಸ್ಪದವಾಯಿತು ಎಂಬುದೇ. ಪ್ರಿಯರೇ, ಈ ರೀತಿಯ ಅಂಕೆ ತಪ್ಪುವಿಕೆಯ ನಡವಳಿಕೆ ಹೊಸತೇನೂ ಆಗಿರಲಿಲ್ಲ. ಈ ಸಂದರ್ಭದಲ್ಲಿ ಇಸ್ರಾಯೇಲ್ಯರನ್ನು ಗಮನಿಸಿದಾಗ ಎಲ್ಲವೂ ಅರ್ಥವಾಗುತ್ತದೆ. ಮೋಶೆಗೂ ಅರ್ಥವಾಯಿತು. ಅವನಿಗೆ ಬಹಳ ಕೋಪ ಬಂತು. ಅದೇ ಸಮಯದಲ್ಲಿ ಅವನು ಜನರಿಗಾಗಿ ಎಂತಹ ಮಧ್ಯಸ್ಥಿಕೆಯ ಪ್ರಾರ್ಥನೆ ಮಾಡಿದನು ನೋಡಿರಿ. ಅವನು ದೇವರ ಹೃದಯವನ್ನು ಬಿಡದೆ ಹಿಡಿದವನಾಗಿ ದೇವರ ಹಸ್ತವನ್ನು ತಿರುಗಿಸಿದನು. ನೋಡಿರಿ ಪ್ರಿಯರೇ, ಈಗ ಮೋಶೆ ಅತೀ ವಿಶೇಷವಾಗಿ ಎಲ್ಲವನ್ನು ಸರಿಪಡಿಸಬೇಕಾಗಿತ್ತು. ನಮಗೆ ಕ್ಯಾನ್ಸರ್ ರೋಗ ಬಂದಾಗ ನಾವು ಅದರಿಂದ ಬಿಡುಗಡೆ ಹೊಂದಲು ಪ್ರಯತ್ನಿಸುತ್ತೇವೆ. ಒಂದು ವೇಳೆ ಅದಕ್ಕಾಗಿ ದೇಹದ ಅರ್ಧ ಭಾಗವನ್ನೇ ಕೊಯ್ಯಬೇಕಾದರೂ ನಾವು ಸಿದ್ಧರಾಗಿರುತ್ತೇವೆ. ಪ್ರಿಯರೇ, ಪಾಪವು ಅತೀ ಭಯಂಕರ ಕ್ಯಾನ್ಸರ್ ರೋಗವಾಗಿದೆ. ದೇವರು ತಪ್ಪು ಮಾಡಿದವನನ್ನು ಸಂಹರಿಸುವ ಮೂಲಕ ಅತಿ ವಿಶೇಷವಾದ ಶಸ್ತ್ರಚಿಕಿತ್ಸೆಯೊಂದನ್ನು ಮಾಡುತ್ತಾನೆ. ವಿಮೋಚನೆಕಾಂಡ ಪುಸ್ತಕ 32ನೇ ಅಧ್ಯಾಯ 26 ಮತ್ತು 27ನೇ ವಚನವನ್ನು ನೋಡೋಣ. ಅವರು ಕ್ರಮವಿಲ್ಲದೆ ಸ್ವೇಚ್ಛೆಯಾಗಿ ನಡೆದುಕೊಳ್ಳುವುದನ್ನು ಮೋಶೆ ನೋಡಿ ಪಾಳೆಯದ ಬಾಗಲಲ್ಲಿ ನಿಂತುಕೊಂಡು, ಯೆಹೋವನ ಪಕ್ಷದವರೆಲ್ಲರೂ ನನ್ನ ಬಳಿಗೆ ಬರಬೇಕು ಎಂದು ಹೇಳಿದನು. ಆಗ ಲೇವಿಯ ಕುಲದವರೆಲ್ಲರೂ ಅವನ ಬಳಿಗೆ ಕೂಡಿ ಬಂದರು. ಮೋಶೆ ಅವರಿಗೆ, ಇಸ್ರಾಯೇಲ್ಯರ ದೇವರಾದ ಯೆಹೋವನು
ಅಪ್ಪಣೆ ಮಾಡುವುದೇನೆಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಕತ್ತಿಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ಪಾಳೆಯದ ಮಧ್ಯದಲ್ಲಿ ಒಂದು ಬಾಗಿಲಿನಿಂದ ಮತ್ತೊಂದು ಬಾಗಿಲಿನವರೆಗೂ ಹೋಗುತ್ತಾ ಬರುತ್ತಾ ಅಣ್ಣ, ತಮ್ಮ, ಗೆಳೆಯ, ನೆರೆಯವ ಎಂದು ಲಕ್ಷಿಸದೆ ಜನರನ್ನು ಸಂಹರಿಸಬೇಕು ಎಂದು ಹೇಳಿದನು ಎಂಬುದೇ. ನೋಡಿರಿ ಪ್ರಿಯರೇ, ಇಲ್ಲಿ ನಾವು ನೋಡುತ್ತಿರುವಂಥ ಈ ದಂಡನೆ ಅತಿ ತೀಕ್ಷ್ಣವಾದದ್ದು. ಅವರು ಹಾಗಿರಲೇಬೇಕಿತ್ತು, ಯಾಕೆಂದರೆ ಅವರು ಮಾಡಿದ ಪಾಪ ಅತಿ ಭಯಂಕರವಾದದ್ದಾಗಿತ್ತು. ನಮ್ಮ ಸಭೆಗಳೊಳಗೆ ಉದಾರವಾದತ್ವ ಹೊಕ್ಕಿದೆ, ನಾವದನ್ನು ಹಾಗೇ ಉಳಿಯಲು ಬಿಟ್ಟಿದ್ದೇವೆ. ಒಬ್ಬರು ದೇವಸೇವಕರು ಹೀಗೆ ಹೇಳುತ್ತಾರೆ, ನಾನು ಸಭೆಯ ನ್ಯಾಯಾಲಯದ ಮುಂದೆ ಸೇವೆಗಾಗಿ ವಿಚಾರಣೆಗೆ ಬಂದಾಗ ನನಗೆ ನೆನಪಿದೆ, ಲಿಬರಲ್ ಸೆಮಿನರಿಯ ಒಬ್ಬ ಯುವಕ ಕೂಡ ಅಲ್ಲಿ ಪರೀಕ್ಷೆಗೆ ಬಂದಿದ್ದನು. ಆ ಹುಡುಗನಷ್ಟು ಕಡಿಮೆ ದೇವತಾ ಶಾಸ್ತ್ರ ಮತ್ತು ಬೈಬಲ್ ತಿಳಿದಿದ್ದ ಯಾರನ್ನೂ ನಾನು ನೋಡಿಲ್ಲ. ಮತ್ತು ಅವನಿಗೆ ತಿಳಿದದ್ದನ್ನೆಲ್ಲ ಅವನು ಬೆರೆಸಿದ್ದಾನೆ. ಅವನಿಗೆ ಕಡಿಮೆ ಜ್ಞಾನವಿತ್ತು ಮತ್ತು ನಂಬಿಕೆ ಇರಲಿಲ್ಲ ಎಂಬುದು ಸ್ಪಷ್ಟವಾಗಿತ್ತು. ನಂಬಿಕೆಯ ಮಹಾನ್ ಸಿದ್ಧಾಂತಗಳನ್ನು ಅವನಿಗೆ ಎಂದಿಗೂ ವಿವರಿಸಲು ಸಾಧ್ಯವಾಗಲಿಲ್ಲ. ವಾಸ್ತವವಾಗಿ ಒಬ್ಬ ವ್ಯಕ್ತಿ ಬಹಳ ತಾಳ್ಮೆಯಿಂದ ಅವನಿಗೆ, ನೀವು ಅದನ್ನು ನಂಬದಿದ್ದರೆ ಕನಿಷ್ಠ ನೀವು ನಂಬದ್ದನ್ನು ನೀವು ತಿಳಿದುಕೊಳ್ಳಬೇಕು ಎಂದು ಹೇಳಿದನು. ಆದರೆ ಅವನು ನಂಬಲಿಲ್ಲ. ಆಗ ಈ ಹುಡುಗನ ತಂದೆಯನ್ನು ತಿಳಿದಿದ್ದ ಒಬ್ಬ ವೃದ್ಧನು, ಆ ಹುಡುಗನ ತಂದೆ ಹಿಂದೆ ಒಬ್ಬ ಮಹಾನ್ ಬೋಧಕನಾಗಿದ್ದನು, ಅವನ ನಂಬಿಕೆಯಲ್ಲಿ ಸ್ವಸ್ಥನಾಗಿದ್ದನು ಮತ್ತು ಒಂದು ದಿನ ಈ ಹುಡುಗ ಕೂಡ ಸರಿಪಡಿಸಲ್ಪಡುತ್ತಾನೆ ಎಂದು ನನಗೆ ತಿಳಿದಿದೆ ಎಂದು ಹೇಳಿದನು. ಇದು ಸರ್ವಾನುಮತದಿಂದ ಕೂಡಿರಲಿಲ್ಲ, ಆದರೆ ಕೌನ್ಸಿಲ್ ಅವನನ್ನು ಒಪ್ಪಿಕೊಂಡಿತು. ಏನನ್ನೂ ನಂಬದ ಒಬ್ಬ ವ್ಯಕ್ತಿಯೊಂದಿಗೆ ಅದೇ ಸೇವೆಗಾಗಿ ಸಮಯದಲ್ಲಿ ಕರೆತರಲ್ಪಟ್ಟಾಗ ನನಗೆ ತುಂಬ ನೋವುಂಟು ಮಾಡಿತು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ಕೌನ್ಸಿಲ್ ಪರಿಸ್ಥಿತಿಯನ್ನು ನಿಭಾಯಿಸಿದ ರೀತಿ ಮೋಶೆ ನಿಭಾಯಿಸಿದ ರೀತಿಯಲ್ಲಿ ಅಲ್ಲ. ಅವನು ಕತ್ತಿಯನ್ನು ಹಿಡಿದು ಆ ಹುಡುಗನನ್ನು ಕೊಲ್ಲುತ್ತಿರಲಿಲ್ಲ, ಆದರೆ ಅವನನ್ನು ಸೇವಕನನ್ನಾಗಿ ಸ್ವೀಕರಿಸುತ್ತಿರಲಿಲ್ಲ ಮತ್ತು ಆ ಹುಡುಗನಿಗೆ ಬೈಬಲ್ ಕೊಟ್ಟು ಬೈಬಲ್ ಶಾಲೆಗೆ ಹೋಗುವಂತೆ, ಸ್ವಲ್ಪ ಬೈಬಲ್ ಕಲಿಯುವಂತೆ, ನಂತರ ಹಿಂತಿರುಗಿ ಬರುವಂತೆ ಹೇಳುತ್ತಿದ್ದನು. ಆನಂತರ ಅವನನ್ನು ಮತ್ತೆ ಪರೀಕ್ಷಿಸಿ ಅವನು ಸೇವೆಗೆ ಯೋಗ್ಯನೇ ಎಂದು ನೋಡಬಹುದು. ಆದರೆ ಕೌನ್ಸಿಲ್ಗಳ ಕ್ರಮವಲ್ಲದ ರೀತಿಯ ಸ್ವೀಕಾರದಿಂದಾಗಿ ಉದಾರವಾದವು ಸಂಘಟಿತ ಸಭೆಗೆ ಬಂದು ಅದನ್ನು ವಹಿಸಿಕೊಂಡಿದೆ. ಪ್ರಿಯರೇ, ನೀವು ಪಾಪದೊಂದಿಗೆ ರಾಜಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಒಪ್ಪಂದವು ಅನೈತಿಕವಾಗಿದೆ ಎಂದು ಒಬ್ಬರು ಹೇಳಿದ್ದಾರೆ. ಸಭೆಯಲ್ಲಂತೂ ಇದು ಸತ್ಯವೇ ಆಗಿದೆ. ಮೋಶೆ ಇಂತಹ ಒಪ್ಪಂದಕ್ಕೆ ಕೈ ಹಾಕದೆ ತೀಕ್ಷ್ಣ ಕಾರ್ಯವನ್ನೇ ಮಾಡಿದನು. ವಿಮೋಚನೆಕಾಂಡ ಪುಸ್ತಕ 32ನೇ ಅಧ್ಯಾಯ 28 ಮತ್ತು 29ನೇ ವಚನಗಳನ್ನು ನೋಡೋಣ. ಲೇವಿಯ ಕುಲದವರು ಮೋಶೆಯ ಆಜ್ಞೆಯ ಮೇರೆಗೆ ಮಾಡಿದರು. ಆ ದಿನದಲ್ಲಿ ಜನರೊಳಗೆ ಹೆಚ್ಚು ಕಡಿಮೆ 3,000 ಮಂದಿ ಕೊಲ್ಲಲ್ಪಟ್ಟರು. ಮೋಶೆ ಲೇವಿಯರಿಗೆ, ಇವತ್ತು ನಿಮ್ಮಲ್ಲಿ ಪ್ರತಿಯೊಬ್ಬನು ಮಗನನ್ನಾದರೂ ಅಣ್ಣ ತಮ್ಮಂದಿರನ್ನಾದರೂ ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ನಿಮ್ಮನ್ನು ಯೆಹೋವನ ಸೇವೆಗೆ ಪ್ರತಿಷ್ಠಿಸಿಕೊಳ್ಳಬೇಕು. ಹಾಗಾದರೆ ಆತನು ಇವತ್ತೇ ನಿಮ್ಮನ್ನು ಆಶೀರ್ವದಿಸುವನು ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ತಪ್ಪು ಮಾಡಿದವರೆಲ್ಲರೂ ಕೊಲ್ಲಲ್ಪಟ್ಟರು. ಇದರಿಂದಾಗಿ ಜನ ಸಮೂಹವು ಶುದ್ಧವಾದಂತಾಯಿತು. ಇದು ಬಹು ಕ್ರೂರವಾದದ್ದೆಂದು ಕೆಲವರು ಹೇಳಬಹುದು, ಆದರೆ ಅದನ್ನು ಹೀಗೆ ನೋಡಿರಿ. ಈ ಕ್ಯಾನ್ಸರನ್ನು ಕಡಿದು ಹಾಕಿ ದೇಶವನ್ನು ಉಳಿಸಿಕೊಳ್ಳುವುದು ಒಳ್ಳೆಯದೋ, ಅದನ್ನು ಬೆಳೆಯಲು ಬಿಟ್ಟು ದೇಶವನ್ನು ನಾಶ ಮಾಡುವುದು ಒಳ್ಳೆಯದೋ ಎಂಬುದಾಗಿ. ಆ ಸಮೂಹದಲ್ಲಿ ತಪ್ಪು ಮಾಡದಿದ್ದವರ ಕುರಿತು ಯೋಚಿಸಿರಿ. ಈ ರೀತಿ ವಿಗ್ರಹಾರಾಧನೆ ಮಾಡಿದವರನ್ನು ಉಳಿಸಿಬಿಟ್ಟರೆ ಆ ಜನಾಂಗವು ವಾಗ್ದಾನ ದೇಶಕ್ಕೆ ಎಂದಿಗೂ ಸೇರುತ್ತಿರಲಿಲ್ಲ. ಅನೇಕ ಕಡೆಗಳಲ್ಲಿ ಸಭೆಗಳಲ್ಲಿ ಇದೇ ರೀತಿ ನಡೆಯುತ್ತದೆ. ಸಭೆಯೊಳಗೆ ಉದಾರವಾದಿತ್ವ ಪ್ರವೇಶಿಸಲು ಬಿಟ್ಟದ್ದರಿಂದ ಅನೇಕ ಸಭೆಗಳು ಇಂದು ಮರೆಯಾಗಿವೆ. ನಾವು ಉದಾರತೆಯವರಾಗಿ ಭಾವನಾತ್ಮಕವಾಗಿ ವರ್ತಿಸುತ್ತೇವೆ. ಕೆಲವೊಮ್ಮೆ ಕೆಟ್ಟದ್ದನ್ನು ಸರಿಯಾಗಿ ಖಂಡಿಸುವುದಿಲ್ಲ ಅಲ್ಲವೇ?
ಆ ರೀತಿ ಮಾಡದೇ ಇದ್ದುದರಿಂದ ಇಂದು ನಮ್ಮ ಸಭೆಗಳಲ್ಲಿ ಯಾವುದೇ ರೀತಿಯ ಆತ್ಮಿಕತೆಯು ಕಂಡುಬರುವುದೇ ಇಲ್ಲ. ಪ್ರಿಯ ವೀಕ್ಷಕರೇ, ಮುಂದಕ್ಕೆ ನಾವು ಮೋಶೆಯ ವಿಜ್ಞಾಪನೆ ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 32ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸಿ. ಮರುದಿನದಲ್ಲಿ ಮೋಶೆ ಜನರಿಗೆ, ನೀವು ಮಹಾಪಾಪವನ್ನು ಮಾಡಿದಿರಿ, ಆದರೂ ನಾನು ಬೆಟ್ಟವನ್ನು ಹತ್ತಿ ಯೆಹೋವನ ಸನ್ನಿಧಿಗೆ ಹೋಗುವೆನು. ಒಂದು ವೇಳೆ ನೀವು ಮಾಡಿದ ಪಾಪ ಕೃತ್ಯಕ್ಕೆ ಕ್ಷಮಾಪಣೆಯು ನನ್ನ ಮೂಲಕ ದೊರಕೀತು ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಬಲಿ ಅರ್ಪಿಸಿದಲ್ಲಿ ಪಾಪವು ಮುಚ್ಚಲ್ಪಡುತ್ತಿತ್ತು. ಯೇಸು ಈ ಲೋಕಕ್ಕೆ ಬಂದು ಕ್ರೂಜೆಯಲ್ಲಿ ಪ್ರಾಣವರ್ಪಿಸುವ ಮೊದಲು ಹೀಗೆಯೇ ಆಗುತ್ತಿತ್ತು. ಕ್ರೂಜೆಯ ಬಳಿಕ ಪಾಪವು ನಿವಾರಿಸಲ್ಪಟ್ಟಿತು. ಇಸ್ರಾಯೇಲ್ಯರನ್ನು ವಾಗ್ದಾನದ ದೇಶಕ್ಕೆ ಸೇರಿಸಲು ಮೋಶೆ 4ನೇ ಕಾರಣವನ್ನು ಕೊಡುತ್ತಾನೆ. ವಿಮೋಚನೆ ಕಾಂಡ ಪುಸ್ತಕ 32ನೇ ಅಧ್ಯಾಯ 31 ಮತ್ತು 32ನೇ ವಚನವನ್ನು ನೋಡೋಣ. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿ ಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು ಎಂಬುದೇ. ನೋಡಿರಿ ಪ್ರಿಯರೇ, ಇದು ಏನಾಗಿದೆ? ಇದು ಪಾಪದ ಅರಿಕೆ. ಪಾಪವು ಪಾಪವೇ ಆಗಿದೆ, ಅದನ್ನು ಒಪ್ಪಿಕೊಳ್ಳಲೇಬೇಕಾಗಿದೆ. ಪ್ರಿಯಮಿತ್ರನೇ, ನೀನು ಯಾರೆಂಬುದು ಲೆಕ್ಕಕ್ಕೆ ಬರುವುದಿಲ್ಲ. ಇವರು ದೇವರು ಆರಿಸಿದ ಜನಾಂಗ, ಇಸ್ರಾಯೇಲ್ಯರು. ಮೋಶೆ ಹೇಳುತ್ತಾನೆ, ನಾವು ಪಾಪ ಮಾಡಿದ್ದೇವೆ. ಇಸ್ರಾಯೇಲರು ಬಹು ದೊಡ್ಡ ಪಾಪವನ್ನು ಮಾಡಿರುತ್ತದೆ. ಮೋಶೆ ಆ ಪಾಪವನ್ನು ದೇವರೆದುರಿಗೆ ಹೇಳುತ್ತಾನೆ. ನಾವು ದೇವರಿಗೆ ಪಾಪದ ಅರಿಕೆ ಮಾಡುವಾಗ ಅವುಗಳನ್ನು ಹೇಳಿಕೊಳ್ಳಬೇಕು. ಪಾಪದ ನಿಜ ಸಂಗತಿಯನ್ನು ದೇವರಿಗೆ ನಾವೇ ಹೇಳಬೇಕು. ಪ್ರಿಯರೇ, ನೋಡಿರಿ, ಇಲ್ಲಿ ಮೋಶೆ ಹೇಳುತ್ತಿರುವುದೇನೆಂದರೆ, ನಾನು ಜನರೊಂದಿಗೆ ನನ್ನನ್ನು ಸೇರಿಸಿಕೊಳ್ಳುತ್ತೇನೆ, ಅವರೊಡನೆ ಒಂದಾಗಿಸಿಕೊಳ್ಳುತ್ತೇನೆ. ಅವರನ್ನು ಅಳಿಸಿ ಹಾಕುವುದಾದರೆ ನನ್ನನ್ನು ಅಳಿಸಿ ಹಾಕು ಎಂಬುದಾಗಿ ಮೋಶೆಯ ಮೂಲಕ ಮಹಾ ಜನಾಂಗ ಉಂಟಾಗುವಂತೆ ಮಾಡಿ ಅಬ್ರಹಾಂ, ಈಸಾಕ್, ಯಾಕೋಬರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ಪುನಃ ಸ್ಥಾಪಿಸುತ್ತೇನೆಂದು ದೇವರು ಹೇಳಿದ್ದಾನೆ. ಆದರೆ ಮೋಶೆ, ಅದು ಬೇಡ, ನಾನು ಜನರೊಂದಿಗೆ ಸೇರಿಕೊಳ್ಳುತ್ತೇನೆ, ನೀನು ಅವರನ್ನು ಸ್ವದೇಶಕ್ಕೆ ಸೇರಿಸುವುದಿಲ್ಲವಾದರೆ ಅವರೊಂದಿಗೆ ನನ್ನನ್ನು ತೆಗೆದು ಬಿಡು ಎಂಬುದಾಗಿ ಹೇಳುತ್ತಿದ್ದಾನೆ. ದಯಮಾಡಿ ಗಮನಿಸಿರಿ, ಯಾವುದು ದೇವರ ಹೃದಯವನ್ನು ಸ್ಪರ್ಶಿಸಿ ಚಲಿಸುವಂತೆ ಮಾಡುತ್ತದೆಯೋ ಅದು ದೇವರ ಹಸ್ತವನ್ನು ಕಾರ್ಯ ಮಾಡಲು ಚಲಿಸುವಂತೆ ಮಾಡುತ್ತದೆ. ವಿಮೋಚನೆ ಕಾಂಡ ಪುಸ್ತಕ 32ನೇ ಅಧ್ಯಾಯ 33ನೇ ವಚನವನ್ನು ನೋಡೋಣ. ಅದಕ್ಕೆ ಯೆಹೋವನು, ಯಾರ್ಯಾರು ನನ್ನ ಮಾತನ್ನು ಮೀರಿ ಪಾಪ ಮಾಡಿದ್ದಾರೋ ಅವರ ಹೆಸರುಗಳನ್ನೇ ನನ್ನ ಬಳಿಯಲ್ಲಿರುವ ಪಟ್ಟಿಯಿಂದ ನಾನು ಅಳಿಸಿ ಬಿಡುವೆನು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ದೇವರು ಪಾಪವನ್ನು ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ಶಿಕ್ಷಿಸುತ್ತಾನೆ ಎಂಬುದನ್ನು ಬಹು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳುತ್ತೇವೆ. ವಿಮೋಚನೆ ಕಾಂಡ ಪುಸ್ತಕ 32ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ನೋಡೋಣ. ನೀನು ಇಲ್ಲಿಂದ ಹೊರಟು ನಾನು ನಿನಗೆ ಹೇಳಿದ ದೇಶಕ್ಕೆ ಈ ಜನರನ್ನು ನಡೆಸಿಕೊಂಡು ಹೋಗು. ನನ್ನ ದೂತನು ನಿನ್ನ ಮುಂದುಗಡೆಯಲ್ಲಿ ನಡೆಯುವನು. ಆದರೂ ನಾನು ಅವರನ್ನು ಶಿಕ್ಷಿಸುವಾಗ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷಿಸುವೆನು. ಇಸ್ರಾಯೇಲ್ಯರು ಆರೋನನ ಕೈಯಿಂದ ಆ ಬಸವನನ್ನು ಮಾಡಿಸಿಕೊಂಡದ್ದರಿಂದ ಯೆಹೋವನು ಅವರನ್ನು ದಂಡಿಸಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ದೇವರು ಪಾಪವನ್ನು ವೈಯಕ್ತಿಕವಾಗಿ ದಂಡಿಸುತ್ತಾನೆ, ಆದರೆ ತನ್ನ ಜನರನ್ನು ವಾಗ್ದಾನದ ದೇಶಕ್ಕೆ ನಡೆಸುತ್ತಾನೆ. ಬಸವನ ಮೂರ್ತಿಯನ್ನು ಪೂಜಿಸದವರೆಲ್ಲರೂ ದೇವರ ದೂತನಿಂದ ನಡೆಸಲ್ಪಟ್ಟರು. ಹಳೆ ಒಡಂಬಡಿಕೆಯಲ್ಲಿ ದೇವರ ದೂತನೆಂದರೆ ಯೇಸು ಕ್ರಿಸ್ತನೇ ಆಗಿದ್ದಾನೆ. ತನ್ನ ನರಾವತಾರಕ್ಕಿಂತ ಮೊದಲಿನ ಕ್ರಿಸ್ತನು. ಮೋಶೆಯ ವಿಜ್ಞಾಪನೆಯ ಪರಿಣಾಮವಾಗಿ ದೇವರು ತನ್ನ ಜನರನ್ನು ಕೈ ಬಿಡುವುದಿಲ್ಲ. ಇದು ಪ್ರಾರ್ಥನೆಯ ಪ್ರಾಮುಖ್ಯತೆಯನ್ನು ನಮಗೆ ತಿಳಿಸುತ್ತದೆ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವು ನಾವು ಕೇಳಿದ್ದೇವೆ. ನಮ್ಮ ಪ್ರಾರ್ಥನೆಯ ಜೀವಿತ ಹೇಗಿದೆ? ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ಬಳಿಗೆ ಬರೋಣ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಮ್ಮನ್ನು ಕರುಣಿಸು. ನಾವು ನಿನ್ನ ಸನ್ನಿಧಾನದಲ್ಲಿ
ತಪ್ಪಿಲ್ಲದವರಾಗಿ, ಪರಿಶುದ್ಧರಾಗಿ, ಸತ್ಯವಂತರಾಗಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಿನ್ನಾತ್ಮನ ಬಲದಿಂದ ನಿರೀಕ್ಷೆಯ ಜೀವಿತವನ್ನು ಜೀವಿಸುವುದಕ್ಕೆ ಕೃಪೆ ಕೊಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣ ಮಾಡು ಸ್ವಾಮಿ. ಅವರವರು ಇರುವಂಥ ಸ್ಥಳದಲ್ಲಿ ಅವರು ನಿನ್ನ ವಾಕ್ಯವನ್ನು ಕೇಳುವಾಗ, ಪ್ರಾರ್ಥನೆ ವಿಜ್ಞಾಪನೆಯೊಂದಿಗೆ ನಿನ್ನ ಬಳಿಗೆ ಬರುವಾಗ ಸದುತ್ತರವನ್ನೇ ದಯಪಾಲಿಸಿಕೊಡು. ಬಿಡುಗಡೆಯ ಸಂತೋಷದಲ್ಲಿ, ನಿರೀಕ್ಷೆಯ ಜೀವಿತದಲ್ಲಿ ಅವರ ನಡೆಸಿ ನೀನು ಮಾತ್ರ ಮಹಿಮೆಗೊಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಇಸ್ರಾಯೇಲರು ಬೇರೆ ಜನಾಂಗಗಳಿಗಿಂತ ಹೇಗಿದ್ದರು? ಇಸ್ರಾಯೇಲರು ಬೇರೆ ಜನಾಂಗಗಳಿಗಿಂತ ಹೇಗಿದ್ದರು? ಉತ್ತರ: ಜ್ಞಾನಿಗಳು, ಒಳ್ಳೆಯವರು, ಮೊಂಡರು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ದೈವಾನ್ವೇಷಣೆ ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಆಲಿಸಿ ಪ್ರಿಯರೇ, ಯೇಸುವೇ ರಕ್ಷಕ. ಬೇಗನೆ ಬಂದು ರಕ್ಷಣೆ ಹೊಂದಿ ಜೀವವ. ಪ್ರಿಯರೇ, ಮೋಶೆಯ ಯಥಾರ್ಥವಾದ ಮಧ್ಯಸ್ಥಿಕೆಯ ಪ್ರಾರ್ಥನೆ ದೇವರ ಹಸ್ತವನ್ನೇ ತಿರುಗಿಸಿತು. ಹಾಗಾದರೆ ನಮ್ಮ ಪ್ರಾರ್ಥನೆಗಳು ಎಷ್ಟು ಯಥಾರ್ಥವಾಗಿವೆ? ನಾವು ಯಾರಿಗಾಗಿ ಮಧ್ಯಸ್ಥಿಕೆ ಮಾಡುತ್ತಿದ್ದೇವೆ? ಆತ್ಮೀಯ ವೀಕ್ಷಕರೇ, ಈ ಪ್ರಶ್ನೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವಿರಾ? ಪ್ರಾರ್ಥನೆಯ ಅಗತ್ಯ ನಿಮ್ಮ ಜೀವನದಲ್ಲಿ ಇದೆಯೇ? ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.